ಹಾಸನ ಕಾಂಗ್ರೆಸ್ ಸಮಾವೇಶಕ್ಕೆ ಮಾಜಿ ಸಚಿವ ರೇವಣ್ಣ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಸಮಾವೇಶದ ಬಗ್ಗೆ, ಈ ತರಹದ ಸಮಾವೇಶಕ್ಕೆ ನಾವು ಹೆದರಲ್ಲ ಅಂತ ರೇವಣ್ಣ ಅವರು ಮಾತನಾಡುವುದು. ಜೆಡಿಎಸ್ ದೇವೇಗೌಡರನ್ನ ಮುಗಿಸಲು ಯಾರಿಂದಲೂ ಕೂಡ ಸಾಧ್ಯವಿಲ್ಲ, ಇಂಥದ್ದಕ್ಕೆ ಹೆದರಿ ಓಡಿ ಹೋಗುವ ಮಾತೇ ಇಲ್ಲ ಅಂತ ರೇವಣ್ಣ ಅವರು ಮಾತನಾಡಿದ್ದಾರೆ. 2028ರ ರಣರಂಗದಲ್ಲಿ ಎಲ್ಲವೂ ಕೂಡ ಗೊತ್ತಾಗಲಿದೆ. ದೆಹಲಿಯಲ್ಲಿ ಮಾಜಿ ಸಚಿವ ರೇವಣ್ಣ ಅವರು ಈ ಹೇಳಿಕೆಯನ್ನ ಕೊಟ್ಟಿರೋದು. ಭದ್ರಕೋಟೆಯಲ್ಲಿ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿರುವಂಥದ್ದು. ಈ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆಗೆ HD ರೇವಣ್ಣ ಅವರಿದ್ದಾರೆ. ಬನ್ನಿ ಮಾತಾಡ್ಸೋಣ. ಸರ್, ಇವತ್ತು ಹಾಸನದಲ್ಲಿ JDS ಭದ್ರಕೋಟೆ ಅಂತ ಏನು ಕರೆಸ್ಕೊಳ್ಳುತ್ತೆ, ಅಲ್ಲಿ ಕಾಂಗ್ರೆಸ್ ಬೃಹತ್ ಒಂದು ಸಮಾವೇಶ ಮಾಡ್ತಾ ಇರುವಂಥದ್ದು, ಶಕ್ತಿ ಪ್ರದರ್ಶನ ಮಾಡ್ತಾ ಇದೆ. ಇದಕ್ಕೆ ನೀವೇನು ಹೇಳ್ತೀರಿ? ಸರ್, ಇವತ್ತು ಈ ಜಿಲ್ಲೆಗೆ ಕಾಂಗ್ರೆಸ್ ಕೊಡುಗೆ ಏನು, ಕಳೆದ 50 ವರ್ಷದಲ್ಲಿ ಹಾಸನ ಜಿಲ್ಲೆ ಕೊಟ್ಟಂಥ ಕೊಡುಗೆ ಏನು, ಉದಾಹರಣೆಗೆ ಒಂದು ತಮ್ಮ ಗಮನಕ್ಕೆ ತರ್ತಾ ಇದ್ದೀನಿ. ಮೈಸೂರು ಅರಸೀಕೆರೆ ರೈಲ್ವೆ ಮಾರ್ಗ ಇತ್ತು, ನಮ್ಮ ಕಾಲದಲ್ಲ, ಇದು ಬ್ರಿಟಿಷ್ನರ್ ಕಾಲ. ಅದನ್ನು ಫೀಸಿಬಲ್ ಇಲ್ಲ ಅಂತ ಕ್ಲೋಸ್ ಮಾಡಿದ್ದು ಯಾರು ಸ್ವಾಮಿ? ಏನೋ ಒಂದಾಯ್ತಾ ನಿಮಗೆ? ಇದೇ ಕಾಂಗ್ರೆಸ್ 5 ವರ್ಷ ಅಧಿಕಾರದಲ್ಲಿದ್ದರು, ಫ್ಲೈಓವರ್ ಮಾಡೋಕ್ಕಾಯ್ತಾ? 5 ವರ್ಷ ಇವರು ಅಧಿಕಾರ ಇದ್ದು. ಇವತ್ತು ಹಾಸನ ನಗರದಲ್ಲಿ ಯಾವುದೇ ಡೆವಲಪ್ಮೆಂಟ್, ನಗರ ಇರ್ಬೋದು, ಜಿಲ್ಲೆ ಇರ್ಬೋದು, ಇವತ್ತು ಏನು ಕಾಂಗ್ರೆಸ್ 50 ವರ್ಷದಲ್ಲಿ ಅಧಿಕಾರದಲ್ಲಿದ್ದು ಕಳೆದ ಏನು ಈ ಜಿಲ್ಲೆ ಕೊಟ್ಟಂಥ ಕೊಡುಗೆ ಏನು? ಇವತ್ತು ದೇವೇಗೌಡರಿಲ್ಲ ಅಂದರೆ ಹಾಸನ ಮೈಸೂರು ಅರಸೀಕೆರೆ ರೈಲ್ವೆ ಮಾರ್ಗನೇ ಹೋಗಿತ್ತು. ಇವತ್ತು 18 ಟ್ರೈನ್ ಹೋಗ್ತಾ ಇದೆ. ಇವತ್ತು ನಾನು ಇದಕ್ಕೆಲ್ಲ ಇವತ್ತು ಉತ್ತರ ಕೊಡಲ್ಲ. 2028 ಚುನಾವಣೆ ಬರುತ್ತೆ ವಿಧಾನಸಭೆ, ಆವತ್ತಿನ ದಿವಸ ಕೊಡೋಣ. ಇವತ್ತು ನಾನು ಏಕೆಂದರೆ ಈ ಜಿಲ್ಲೆಗೆ ಏನು ಕೊಡುಗೆ ಕೊಟ್ಟಿದ್ದೇನೆ, ಇವ್ರು ಯಾರು ನಮ್ಮನ್ನು ಮುಗಿಸಿ ಇಂಥ 10 ಸಮಾವೇಶ ಮಾಡಿದರು. ದೇವೇಗೌಡರನ್ನ ಯಾರು ಏನು, ಕುಮಾರಸ್ವಾಮಿ ದೇವೇಗೌಡರನ್ನ ಯಾರು ಏನು ಮುಗಿಸೋಕ್ಕಾಗಲ್ಲ. ದೇವರು ಮತ್ತು ಜನತೆ ಆಶೀರ್ವಾದವರು ಯಾರೇನು ಮಾಡೋಕ್ಕಾಗಲ್ಲ. ಸಮಾವೇಶನ ಬೇರೆ ಕಡೆಗೂ ಕೂಡ ಮಾಡ್ಬೋದಿತ್ತು, ಯಾಕೆ ಹಾಸನನೇ ಅಂತ? JDS ಭದ್ರಕೋಟೆ ಅನ್ನೋ ಕಾರಣಕ್ಕನ? ಈಗ ಅವ್ರಿಗಿರೋದೇ ಭಯ, ದೇವೇಗೌಡರು ಕುಮಾರಸ್ವಾಮಿದೇ ಭಯ. ಲಾಸ್ಟ್ ವಿಧಾನಸಭೆ ಆದ 1 ವರ್ಷಕ್ಕೆ ಏನಾಯ್ತು? ಕರ್ನಾಟಕದಲ್ಲಿ ಲೋಕಸಭಾ ಚುನಾವಣೆಯಲ್ಲಿ 153 ಕ್ಷೇತ್ರದಲ್ಲಿ ಕಾಂಗ್ರೆಸ್ ಇವತ್ತು 1 ವರ್ಷಕ್ಕೆ 5 ಗ್ಯಾರಂಟಿ ಕೊಟ್ಟು 20 ಇವತ್ತು ಪಾರ್ಲಿಮೆಂಟ್ ಸದಸ್ಯಗಳು ಇವತ್ತು 1 ವರ್ಷದಲ್ಲಿ ಕುಮಾರಸ್ವಾಮಿ ಕೇಂದ್ರ ಮಂತ್ರಿ ಆದ್ರ 153 ಕ್ಷೇತ್ರದಲ್ಲಿ ಕಾಂಗ್ರೆಸ್ನವ್ರು ಇವತ್ತು ಆ ಕ್ಷೇತ್ರನ ಉಳಿಸಿಕೊಳ್ಳೋಕ್ಕಾಗಿಲ್ಲ. ಅಧಿಕಾರ ಇದ್ದುವೆ. ಅದನ್ನು ಉತ್ತರನ 2028 ನಡೆಯುತ್ತಲ್ಲ ಚುನಾವಣೆ, ಆಗ ಕೊಡ್ತೀವಿ. ಹಾಸನ ಜಿಲ್ಲೆ ಜನ ಅಂತ ದಡ್ರಲ್ಲ, ಇವರು ಇಂಥ 10 ಸಮಾವೇಶ ಮಾಡಲಿ, ಅದಕ್ಕೆ ಕಾಲವೇ ನಿರ್ಧರಿಸುತ್ತೆ. ಈಗ ನೋಡಿ, ಲಾಸ್ಟ್ ಅಧಿಕಾರ ಬಂದಾಗ 2018 ಕುಮಾರಸ್ವಾಮಿ ಅವ್ರ ಮನೆ ಬಾಗಿಲು ಬಂದು ಕಾಲು ಕಟ್ಟಿರು ದೇವೇಗೌಡರನ್ನ, ಕುಮಾರಸ್ವಾಮಿನ. 14 ತಿಂಗಳಲ್ಲಿ ಯಾರು ತೆಗೆದ್ರು? ಇವರೇ ತೆಗೆದ್ರು, ಕುಮಾರಸ್ವಾಮಿ ಸರ್ಕಾರ. ಇದನ್ನೆಲ್ಲ ಇವತ್ತು ನಾವು ರಾಜ್ಯ ಜನ ನೋಡ್ತಾ ಇದ್ದಾರೆ. ಏನೋ ಮೊನ್ನೆ ಗ್ಯಾರಂಟಿ ಮೇಲೆ ಇದಾಗಿದೆ. 1 ವರ್ಷದಲ್ಲಿ ಗ್ಯಾರಂಟಿ ಏನಾಯ್ತು ಅದ್ರ ಬಗ್ಗೆ ನಾನೇನು ಉತ್ತರ ಹೇಳಲ್ಲ. ಈಗ ಮತ್ತೆ ಆ ತರದೊಂದು ಕಾಲ್ ಕಟ್ಟೋ ಸಮಯ ಪರಿಸ್ಥಿತಿ ಮುಂದೆ ಬರ್ಬೋದು ಅಂತ ಅದ್ರ ಬಗ್ಗೆ ನಾನು ಇವತ್ತೇನು ಹೇಳಲ್ಲ. 2028ಕ್ಕೆ ರಣರಂಗದಲ್ಲಿ ಹೋರಾಟ ಮಾಡೋದು. ಅಲ್ಲ ಸರ್, ಈಗ ಏನಂದ್ರೆ ಚನ್ನಪಟ್ಟಣದಲ್ಲೂ ಕೂಡ ಗೆಲುವಾಯ್ತು, ಲಾಸ್ಟ್ ಸಂಸತ್ ಚುನಾವಣೆಯಲ್ಲೂ ಕೂಡ ಹಾಸನದಲ್ಲಿ ಕಾಂಗ್ರೆಸ್ ಗೆತ್ತು. ಒಂದ್ ರೀತಿ ಟಾರ್ಗೆಟ್ JDS ಅನ್ನೋ ರೀತಿಯಲ್ಲಿ ಆಗಿದೆಯಾ ಅಂತ ಕಾಂಗ್ರೆಸ್? ಚುನಾವಣೆ, ಲೋಕಸಭಾ ಚುನಾವಣೆ ಹೆಂಗ್ ನಡೀತು ಅದನ್ನ ಟೈಮ್ ಬರಲಿ ನಾನು ಹೇಳ್ತೀನಿ. ಚುನಾವಣೆ 3 ದಿವಸ ಇದ್ದಂಗೆ ಹೆಂಗ್ ನಡೀತು, ಯಾವ ರೀತಿ ಆಯ್ತು ಅದ್ರ ಬಗ್ಗೆ ಇವತ್ತು ನಾನು ರಿಯಾಕ್ಟ್ ಮಾಡಲ್ಲ. ಕಾಲ ಬಂದಾಗ ಹೇಳ್ತೀನಿ. ಒಂದು ಚನ್ನಪಟ್ಟಣ ಇಡೀ ರಾಷ್ಟ್ರೀಯ ಪಕ್ಷ, ಒಂದು ರಾಷ್ಟ್ರೀಯ ಪಕ್ಷಕ್ಕೆ ಕ್ಯಾಂಡಿಡೇಟ್ ಇಲ್ಲದೆ BJP ಇದ್ದಂಥ ಒಬ್ಬ ಕ್ಯಾಂಡಿಡೇಟ್ನ ಪಾಪ, ನಾನು ಅವ್ರ ಬಗ್ಗೆ ವೈಯಕ್ತಿಕ ನನಗೇನಿದಿಲ್ಲ. ಅವ್ರು ತಗೊಂಡು ನಿಲ್ಲಿಸೋ ಪರಿಸ್ಥಿತಿ ಬಂತಲ್ಲಪ್ಪ ಈ ರಾಷ್ಟ್ರದ 60-70 ವರ್ಷದ ಕಾಂಗ್ರೆಸ್ಗೆ ಅಂತ ನನಗೆ ವ್ಯಥೆ ಆಗ್ತದೆ. ಅಲ್ಲ, ಟಾರ್ಗೆಟ್ JDS ಅಂತ ಇದು ಅನ್ನೋ ತರದಲ್ಲ. JDS ಯಾರ ಕೈಲೂ ಮುಗ್ಸಕ್ಕಾಗಲ್ಲ ರೀ, ಅಂದ್ರೆ ಭಯ. JDS ಕುಮಾರಸ್ವಾಮಿ ದೇವೇಗೌಡರು ಕಂಡ್ರೆ ಭಯ. ದೇವೇಗೌಡರು ಮುಗ್ಸೋಕ್ಕೆ ಯಾರ ಕೈಲೂ ಆಗಲ್ಲ. ದೇವರು ಮತ್ತು ಜನತೆ ಆಶೀರ್ವಾದ ಇರೋವರೆಗೆ ಯಾರು ಏನು ಮಾಡಕ್ಕೆ. ಸರ್, ಈಗ ಈ ಸಮಾವೇಶ ನಡೆಸೋ ವಿಚಾರದಲ್ಲಿ ಸಾಕಷ್ಟು ಗೊಂದಲಗಳಿತ್ತು. ಆರಂಭದಲ್ಲಿ ಇದು ಸಿದ್ದರಾಮಯ್ಯ ಅವರ ಶಕ್ತಿ ಪ್ರದರ್ಶನ ಅಂದ್ರು, ಅದ್ರ ಬಗ್ಗೆ ಏನು ಮಾತಾಡಕ್ ಹೋಗಲ್ಲ ರೀ.
2028 ಚುನಾವಣೆಯಲ್ಲಿ ಏನು ಅನ್ನೋದನ್ನ ರಣರಂಗ ಬರುತ್ತಲ್ಲಪ್ಪ, ಇನ್ನೂ 3 ವರ್ಷ ಅವ್ರಿಗೆ ಅಧಿಕಾರ ಇದೆ, ಅದೇನೇನು ನಮ್ಮ ಜಿಲ್ಲೆಗೆ ಪಾಪ ಇವಾಗ ಸಮಾವೇಶ ಮಾಡ್ತಾ ಇದ್ದಾರೆ. ನಮ್ಮ ಜಿಲ್ಲೆಗೆ ಒಂದು ಕೊಡುಗೆನಾದ್ರು ಕೊಡಬೇಕಲ್ಲ, ಅದೇನು ಕೊಡುಗೆ ಕೊಡ್ತಾರೆ ನೋಡೋಣ. ಈ ಸಮಾವೇಶದಿಂದ ನಿಮ್ಗೆ ಏನು ಸಮಸ್ಯೆ ಆಗಲ್ಲ, ಯಾವುದೇ ಪರಿಣಾಮ ಬೀರಲ್ಲ ಅಂತ. ಇದ್ರ ಬಗ್ಗೆ ತಲೆನೇ ಕೆಡಿಸ್ಕೊಳ್ಳಲ್ಲ. ಇಂಥ 10 ಸಮಾವೇಶ ಮಾಡಿದ್ರು ನಾವು ಹೆದರುವಂಥ ಸನ್ನಿವೇಶ ಇಲ್ಲ. ಇಂಥವೆಲ್ಲ ನಾವು ನೋಡಿಬಿಟ್ರೆ, ನಾನು 6 ಬಾರಿ ಶಾಸಕನಾಗಿದ್ದೀನಿ, ಸುಮಾರು 30 ವರ್ಷ ರಾಜಕೀಯದಲ್ಲಿದ್ದೀನಿ. ಇಂಥವಕ್ಕೆಲ್ಲ ಹೆದರಿ ಓಡೋಗುವಂಥ ಪಕ್ಷ JDS ಎಲ್ಲ ನಾವೆಲ್ಲ. ಜನತೆ ಆಶೀರ್ವಾದ, ದೇವರ ಆಶೀರ್ವಾದ ಇರೋರಿಗೆ, ದೇವೇಗೌಡರಿಗಾಗಲಿ ಕುಮಾರಣ್ಣರಿಗಾಗಲಿ ನಮ್ಮ ಪಕ್ಷಕ್ಕಾಗಲಿ ಯಾರೇನು ಮಾಡೋಕ್ಕೆ. ಇದಿಷ್ಟು HD ರೇವಣ್ಣ ಅವ್ರ ಮಾತು. ಕ್ಯಾಮ್ರಾ ಪರ್ಸನ್ ಜಿತೇಂದ್ರ ಕುಮಾರ್ ಜೊತೆ ಶಬೀರ್ ನಿಡಗುಂದಿ, ಪಬ್ಲಿಕ್ ಟಿವಿ, ನವದೆಹಲಿ.